ನಾನು ಆಸ್ಪತ್ರೆಗೆ ಹೋದ್ರೆ ಎಲ್ಲ ಬದಲಾಗಿದೆ. ನಾನು ಯಾರನ್ನೂ ನಂಬಲ್ಲ. ನಾನು ಸಾಯ್ತಿರೋ ಬದುಕಿರೋ ಸೆಕೆಂಡ್ರಿ. ಆದ್ರೆ ಅವ್ರು ಯಾವತ್ತಿದ್ರು ಜೀವಂತ. ಬಾಸು ದೇವರು ಥಿಯೇಟರ್ಗೆ ಬಂದಿದ್ದಾರೆ ಇವತ್ತು. ಎಲ್ಲಾರು ಬಂದು ದರ್ಶನ ಮಾಡ್ಕೊಂಡು ಹೋಗ್ರಪ್ಪ. ಅಪ್ಪು ಬಾಸ್ಗೆ, ಡಾಕ್ಟರ್ ರಾಜ್ಕುಮಾರ್ಗೆ. ಸೂಪರ್ ಬಾಸ್ ಫಿಲಮ್ ಮತ್ತೆ ಸೂಪರ್. ಅಪ್ಪು ಅವ್ರು ಬಂದಿದ್ದಾರೆ ನೋಡೋಗಿ. ಅವ್ರ ಬಗ್ಗೆ ಮಾತಿಲ್ಲ ಸರ್, ಏನು ಹೇಳೋಕ್ಕೆ. ಫಸ್ಟ್ ಫಿಲಮಲ್ಲೇ ಇಷ್ಟು ಆ್ಯಕ್ಟಿಂಗು ಇಷ್ಟೆಲ್ಲ ಚೆನ್ನಾಗಿ ಬಂದಿದೆ ಅಂದರೆ ಇವತ್ತು ನೋಡಬೇಕಾದ್ರೆ ಫಸ್ಟ್ ಫಿಲಮ್ಮ ಅವ್ರದ್ದು ಇದು ಎಕ್ಸ್ಪೀರಿಯನ್ಸ್ ಅಂತ ಏನು ಹೇಳೋಕ್ಕೆ ಬರಲ್ಲ. ಅವ್ರು ಯಾವತ್ತಿದ್ರು ಜೀವಂತ. ರಾಜ ಅಪ್ಪು ಬಾಸ್ಗೆ ಜೈ. ಸರ್, ನಮಗೆ ಈಗ ಈ ಫಿಲಮ್ ಮರು ಬಿಡುಗಡೆ ಆಗಿದೆ. ಆದ್ರೆ ಈಗ ನಮಗೆ ಹೊಸ ಫಿಲಮ್ ರಿಲೀಸ್ ಆದಷ್ಟು ಖುಷಿ ಆಗ್ತಾ ಇದೆ. ಖುಷಿ ಹ್ಯಾಪಿ ಬರ್ತ್ಡೇ ಅಪ್ಪು ಬಾಸ್ ಇನ್ ಅಡ್ವಾನ್ಸ್. ಕನ್ನಡ ಚಿತ್ರರಂಗದಲ್ಲಿ ಅಪ್ಪು ಸ್ಟಾರ್ ಮೊದಲನೇ ಚಿತ್ರನೇ ಸೂಪರ್ ಹಿಟ್ಟು, ಇವಾಗೂ ಸೂಪರ್ ಹಿಟ್. ಯಾವತ್ತಿದ್ರೂ ಅರಜನವರ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳಿಂದ ನಾವು ಹೇಳ್ತಾ ಇರೋದು, ನಮ್ಮ ಫ್ಯಾಮಿಲಿನೇ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಭಕ್ತರು. ಯಾವತ್ತೂ ಅಷ್ಟೇ ಅಂಡವರೇ ಪುನೀತ್ ಶಿವಣ್ಣವರೇ ಯಾವತ್ತೂ ಅಷ್ಟೇ ಅಪ್ಪುಗೆ ಜೈ, ಅಪ್ಪುಗೆ ಜೈ. ಅವ್ರು ನಮ್ಮ ಮನಸ್ಸಲ್ಲಿ ಯಾವತ್ತೂ ಇದ್ದಾರೆ. ಅಪ್ಪು ಬಾಸ್ಗೆ, ಡಾಕ್ಟರ್ ರಾಜ್ಕುಮಾರ್ಗೆ. ಅಪ್ಪು ಬಾಸ್ಗೆ, ಡಾಕ್ಟರ್ ರಾಜ್ಕುಮಾರ್ಗೆ. ಅಪ್ಪು ಒನ್ಲಿ ಸೆಲೆಬ್ರೇಷನ್. ಅಪ್ಪು ಬಾಸ್ಗೆ, ಅಪ್ಪು ಬಾಸ್ಗೆ. ಅಪ್ಪು ಮುಂದೆ ಇನ್ನು ಯಾರು ಹುಟ್ಟಿಲ್ಲ, ಇನ್ನು ಯಾರು ಹುಟ್ಟೋದೇ ಇಲ್ಲ. ಅಪ್ಪು ಬಾಸ್ಗೆ. ನಮ್ಮ ಬಾಸ್ ಎಲ್ಲೂ ಹೋಗಿಲ್ಲ, ನಮ್ಮ ಜೊತೆ ಜೀವಂತ ಎಲ್ಲಾದ್ರೂ ಹೆಂಗಾದ್ರೂ ಆಕಾಶದಲ್ಲಿ 1000 ಸ್ಟಾರು, ಭೂಮಿ ಮೇಲೆ 1 ಸ್ಟಾರು, ಅದೇ ನಮ್ಮ ಪವರ್ ಸ್ಟಾರು ಅಪ್ಪು ಬಾಸ್. ಸರ್, ಇನ್ನು 100 ವರ್ಷ ಹೋದ್ರು ದೊಡ್ಡ ಮನೆ ವಂಶಕ್ಕೆ. ಬಾಸು ದೇವರು ಥಿಯೇಟರ್ಗೆ ಬಂದಿದ್ದಾರೆ ಇವತ್ತು. ಎಲ್ಲಾರು ಬಂದು ದರ್ಶನ ಮಾಡ್ಕೊಂಡು ಹೋಗ್ರಪ್ಪ. ಅಪ್ಪು ಬಾಸ್ಗೆ, ಅಪ್ಪು ಬಾಸ್ಗೆ. ಸೂಪರ್ ಆಗಿತ್ತು ಸರ್. ನಾವು ಅಪ್ಪು ಬಾಸ್ ಬಿಟ್ಟರೆ ನಾವು ಇದುವರೆಗೂ ಪಿಕ್ಚರ್ಗೆ ಬಂದಿಲ್ಲ. ಇದೇ ಫಸ್ಟ್ ಟೈಮ್ ಬಂದಿರೋದು. ಅಪ್ಪು ಇದಾದ್ಮೇಲೆ ಇದೇ ಫಸ್ಟು ಥಿಯೇಟ್ರಿಗೆ ಬಂದಿರೋದು. ನಾನು ಅಪ್ಪು ಅವ್ರ ದೊಡ್ಡ ಅಭಿಮಾನಿ. ಸೊ ನಾವು ಮೂವಿ ಮತ್ತೆ ರಿಲೀಸ್ ಆಗ್ತಿರೆ ಅನ್ನೋದು ನನ್ನ ತುಂಬ ದಿನದ ಪ್ರೇಯರು. ಎವ್ರಿ ಇಯರ್ 1 ಮೂವಿ ರಿಲೀಸ್ ಮಾಡಿ ಅಪ್ಪು ಬಾಸ್ದು, ಅದೇ ಸಾಕು. ಲವ್ ಯು ಅಪ್ಪು ಬಾಸ್. ಪವರ್ ಸ್ಟಾರ್ ಅಪ್ಪು ಮತ್ತೆ ಸ್ಕ್ರೀನಲ್ಲಿ ನೋಡೋದಂದ್ರೆ ಸೂಪರ್ ಆಗಿತ್ತು. ಸಿನಿಮಾ ನಾನು ಅವಾಗೆ 9 ಸರಿ ನೋಡಿದೆ. ಇವಾಗ ಮತ್ತೆ ಬೆಳಗ್ಗೆ 4:15 ಸಖತ್ ಎಕ್ಸೈಟ್ ಆಗಿತ್ತು. 50ನೇ ವರ್ಷದ ಬರ್ಡೇ ಆಗ್ತಾ ಇದೆ, ಅದು 17 ಮಾರ್ಚು. ಇನ್ನೊಂದು 10 ಸರಿ ನೋಡಬೇಕು. ಸೂಪರ್ ಎಕ್ಸೈಟೆಡ್. ಅಪ್ಪು ಬಾಸ್, ಐ ಲವ್ ಯು. ತುಂಬ ನಾವು ಪುನೀತ್ ರಾಜ್ಕುಮಾರ್ನ ಸಿನಿಮಾದಲ್ಲಿ ಮಿಸ್ ಮಾಡ್ಕೊತಾ ಇದ್ವಿ. ಸೊ ತುಂಬ ದಿವಸ ಆದಮೇಲೆ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡೋದು ತುಂಬ ಖುಷಿ ಅನಿಸ್ತಿದೆ. ತುಂಬ ಎಂಜಾಯ್ ಮಾಡಿದ್ವಿ ಸರ್. ಅಪ್ಪು ಇನ್ನೂ ತುಂಬ ಮೂವಿ ತೆಗೆದಿದ್ದು ಚೆನ್ನಾಗಿತ್ತು. ಬಟ್ ಸ್ಟಿಲ್ ನಾವು ಎಂಜಾಯ್ ಮಾಡ್ತೀವಿ. ಮತ್ತು ಪರಮಾತ್ಮ ಮೂವಿನೂ, ಅರಸು ಮೂವಿ ಇನ್ನೂ ರಿಲೀಸ್ ಆದರೆ ಇನ್ನೂ ಚೆನ್ನಾಗಿರುತ್ತೆ, ಇನ್ನೂ ಚೆನ್ನಾಗಿ ಖುಷಿ ಪಡ್ತಾರೆ. ಥ್ಯಾಂಕ್ ಯು ಸರ್. ಏನಿಲ್ಲ, ಫಸ್ಟ್ ಮದುವೆ ಆದಮೇಲೆ ಅಪ್ಪು ಫಿಲಮ್ ಹೋಗ್ಬೇಕಂತಲೇ ಇತ್ತು. ಬಟ್ ಅವ್ರದ್ದು ಹೋಗೋಕ್ಕಾಗಲಿಲ್ಲ, ಹಂಗಾಗಿ ಹೆಂಡ್ತಿಂಗ್ ಕರ್ಕೊಂಡು ಬಂದಿದ್ದೆ ಜೊತೆಗೆ. ಅಪ್ಪು ನಮ್ಮ ನಗುವಿನ ದೇವರು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ. ಅಪ್ಪು ಸ್ಟಾರ್ ಕರುನಾಡ ಚಕ್ರವರ್ತಿ ಪುನೀತ್ ರಾಜ್ಕುಮಾರ್ಗೆ. ಅಪ್ಪು ಬಾಸ್ಗೆ. ಮಿಸ್ ಮಾಡಲೇಬೇಡಿ. ಅಪ್ಪು ಮೂವಿ ರಿಲೀಸ್ ಆಗಿದೆ. ಅಪ್ಪು ನೋಡ್ಬೇಕಂದ್ರೆ ಥಿಯೇಟರ್ಗೆ ಬನ್ನಿ. ಅಪ್ಪು ಮೂವಿ ರಿಲೀಸ್ ಆಗಿದ್ದು ಭಾಳ ಖುಷಿ ಆಗೈತಿ. ಏನಪ್ಪ ಅಂತಂದ್ರೆ ಈಗ ಅನಿಮಲ್ ಆದಿ ಸಿಗ್ಮಾ ಕ್ಯಾರೆಕ್ಟರ್ ಅಂತಾರೆ. ಬಟ್ ಪುನೀತ್ ರಾಜ್ಕುಮಾರ್ ಸರ್ ಅಪ್ಪು ಮೂವಿ ಒಳಗೆ ಸಿಗ್ಮಾ ಕ್ಯಾರೆಕ್ಟರ್ ಅನ್ನೋದು ಏನೈತಲ್ಲ, ನನಗೆ ಅಪ್ಪು ಫಿಲಮ್ ಹೆಂಗಪ್ಪ ಅಂತಂದ್ರೆ ಇದ್ರಾಗ ಪುನೀತ್ ರಾಜ್ಕುಮಾರ್ ಸರ್ ಬರೀ ಆ್ಯಕ್ಟ್ ಮಾಡಿಲ್ಲ, ಈ ಲೀವ್ಡ್ ಇನ್ ದ ಕ್ಯಾರೆಕ್ಟರ್. ಅದು ನನಗೆ ಭಾಳ ಮನ್ಸಿಗೆ ಹತ್ತದ. ಪ್ಲಸ್ ಫ್ಯಾಮಿಲಿ ಆಡಿಯನ್ಸ್ ಮತ್ತು ಥಿಯೇಟ್ರಿಗೆ ಬರ್ಬೇಕಂದ್ರೆ ಅದಕ್ಕೆ ಅಪ್ಪು ಸರ ಬರಬೇಕು. ಈಗ ಅಪ್ಪು ಸರ್ ಗತ್ಲೆ ಮತ್ತು ಯಾರು ಫ್ಯಾಮಿಲಿ ಆಡಿಯನ್ಸ್ನ ಅಟ್ರ್ಯಾಕ್ಟ್ ಮಾಡಲ್ಲ ಅಂತ ಹೇಳ್ತೀನಿ ಅಷ್ಟೇ. ಸೊ ನಾವು ಹುಟ್ಟಿದಾಗಿಂದನೂ ಅಪ್ಪು ಫ್ಯಾನ್ಸೇ. ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾಗಿರ್ಬೋದು, ಒಂದು ಸ್ಟಂಟ್ ಕಲಿಯೋದಾಗಿರ್ಬೋದು, ಎಲ್ಲ ಅಪ್ಪುಯಿಂದನೇ ನೋಡಿ ಸ್ಟಾರ್ಟ್ ಮಾಡಿರೋದು. ಇದು ಒಂದು 50-60 ಸಲ ನೋಡಿದ್ದೀವಿ ಮೂವಿನ. ಬಟ್ ಫಸ್ಟ್ ಶೋ ನೋಡಬೇಕಿತ್ತು ಅಂತ ಅಂದ್ಬಿಟ್ಟು ಎಲ್ಲರೂ ಇವಾಗ ಆಫೀಸ್ಗೆ ಹೋಗಬೇಕು. ಸೊ ಬೆಳಗ್ಗೆ ಫಸ್ಟ್ ಶೋ ಎಷ್ಟು ಗಂಟೆಗೆ ಸಿಗುತ್ತೆ ಅವಾಗಲೇ ಬಂದು ನೋಡೋಣ ಅಂತ ನಮ್ಮ ಮನೆ ಎಲ್ಲೆಲ್ಲೋ ಇರೋದು.
ಸೊ ನೋಡಲೇಬೇಕು, ಯಾವ್ದಾದ್ರು ಒಂದು ಥಿಯೇಟ್ರಲ್ಲಿ ಸಿಕ್ಕಿದ್ರು ಸಾಕು ಅಂತ ಬಂದಿದ್ದೀವಿ. ಸೊ ಇದೊಂದೇ ಮೂವಿ ಅಂತ ಅಲ್ಲ, ಅಪ್ಪುದು ಯಾವುದೇ ಮೂವಿ ರಿಲೀಸ್ ಆದರೂ ನಾವು ನೋಡೇ ನೋಡ್ತೀವಿ. ಫಸ್ಟ್ ಹೋಗೇ ಬರ್ತೀವಿ ನಾವು ಯಾವಾಗಲೂ. ಬಿಲ್ಡಿಂಗ್ಸ್ಗೆ ನಾನು ಹೊಡೆದ ತೆರೆಯಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬೇಡ.